ಹೇ ಗೈಸ್, ಎಲ್ರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ನಮ್ ಜೊತೆ ಇದ್ದಾರೆ ಶ್ರೀನಿವಾಸ್. ಇವತ್ತು ಮತ್ತೆ ಏನು ಆಫ್ಲೈನ್ ಗೋ ಟ್ರೆಂಡ್ಸ್ಗೆ ಪ್ಲೇಸ್ ಸರ್ಚ್ ಮಾಡಕ್ಕೆ ಅಂದ್ಬಿಟ್ಟು ಬಂದಿದೀವಿ. ಬಸವೇಶ್ವರ ನಗರಲ್ಲಿ ಇದೀವಿ. ನಮ್ಮ ಅವರ್ ಆಫೀಸ್ ನಿಯರ್ ಬೈ ಇದೀವಿ. ಸಜೆಷನ್ ಮಾಡಕ್ಕೆ ಯಾರಾದ್ರೂ ನಿಮ್ ಏರಿಯಾ ಕಡೆ ಒಳ್ಳೆ ಪ್ಲೇಸ್ ಇದ್ದು ನಮ್ಗೆ ಒಂದು 250 ಸ್ಕ್ವೇರ್ ಫೀಟ್ಸ್ ಇಲ್ಲ 200 ಸ್ಕ್ವೇರ್ ಫೀಟ್ಸ್ ಇರೋ ಅಂತ ಪ್ಲೇಸ್ ಅಂಗಡಿ ನೋಡಿ. ಈ ತರ ನಾವು ಇವ್ ಅಂಗಡಿ ಹುಡುಕ್ತಾ ಇದೀವಿ. ಬಟ್ ಇದು 500 ಸ್ಕ್ವೇರ್ ಫೀಟ್ ಇದೆ. 60,000 ಬಾಡಿಗೆ, 6 ಲಕ್ಷ ಅಡ್ವಾನ್ಸ್. ಅಷ್ಟು ಇದ್ರಲ್ಲಿ ಒಂದ್ ಅಂಗಡಿ ಆಗಿದ್ರು ಸಾಕಾಗೋದು. ಬಟ್ ನಮ್ಗೆ ಇದು 2 ಅಂಗಡಿ ಸೇರಿಸಿದೆ. 500 ಸ್ಕ್ವೇರ್ ಫೀಟ್ ನಮ್ಗೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಏನಾದ್ರು ಆಲ್ರೆಡಿ ಫೇಮಸ್ ಆಗಿದ್ರೆ 500 ಸ್ಕ್ವೇರ್ ಫೀಟ್ ಓಕೆ ಅಂತದ್ದು. ಬಟ್ ಏನ್ ಮಾಡ್ತೀರಾ, 550 ಸ್ಕ್ವೇರ್ ಫೀಟ್ಸ್ ಇದೆ. ಸೊ ಅದರಿಂದ ನಮ್ಗೆ ಇದು ಮಾಡ್ಕೊಳಕ್ಕೆ ತುಂಬಾ ಯೂಸ್ ಅನ್ಸುತ್ತೆ. ಅಡ್ವಾನ್ಸ್ ಮತ್ತೆ ಬಾಡಿಗೆ ಎಲ್ಲ 50-60 ಸಾವಿರ ಬಾಡಿಗೆ ಕಟ್ಟಬೇಕು ಅನ್ಸುತ್ತೆ ತಿಂಗಳಿಗೆ. ಅಂದ್ರೆ ಹೆವಿ ಅನ್ಸುತ್ತೆ. ಅದಕ್ಕೆ ಈ ಏರಿಯಾದಲ್ಲಿ ಬಸವೇಶ್ವರ ನಗರದಿಂದ ತಿರ್ಗಿ ಫುಲ್ಲು ಎಲ್ಲೋ ಇದ್ರ ಗಂಟ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಆಲ್ರೆಡಿ ಟೈಮ್ 10:30 ಆಗಿದೆ. ಬಟ್ ಶ್ರೀನಿವಾಸ್ ಅವರು ಸಿಗ್ತಾ ಇಲ್ಲ. ಅವ್ರದ್ದು ಸ್ವಲ್ಪ ಏನೋ ಜಮೀನ್ದು ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಬೆಳಗ್ಗೆನ ತುಮಕೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತಲೆನೋವು ಅಂತ ಆದ್ರೂ ಬಂದವನೇ. ನೋಡೋಣ ಬಾ ಅಂತ. ಏನ್ ಮಾಡ್ತೀರಾ, ಬಿಸ್ನೆಸ್ ಅಂದ್ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಲ್ಲ. ಅವನು ಸಿಗ್ತಾ ಇಲ್ಲ, ಸೊ ನನಗೂ ಟೈಮ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೈಟ್ ಹೊತ್ತು ಹುಡ್ಕಕ್ಕೆ ಬಂದಿದೀವಿ. ಸೊ ಹಸಿನ ನಡಿ ಇಲ್ಲಿಂದ ಅಲ್ಲಿ ಗಂಟ ನೋಡೋಣ. ಶಂಕರ್ ಮಠ ಓಡ್ಸು, ನಾನು ವ್ಲಾಗ್ ಮಾಡ್ತೀನಿ. ಈಗ ನಾವು ಬಸವೇಶ್ವರ ನಗರ ಫಸ್ಟ್ ಬ್ಲಾಕ್ ಅಲ್ಲಿ ಸರ್ಚ್ ಮಾಡ್ತಾ ಇರೋದು. ನೋಡಿ ನಿಮ್ ಏರಿಯಾದಲ್ಲಿ ಎಲ್ಲಾದ್ರೂ ಇದ್ರೆ ದಯವಿಟ್ಟು ಒಂದು 200-250 ಸ್ಕ್ವೇರ್ ಫೀಟ್ಸ್ ನಮ್ಗೆ ಮಿನಿಮಮ್ ಬೇಕಿರೋದು. ಸೊ ಯಾರಾದ್ರೂ ಇದ್ರೆ ಲಗ್ಜರಿ ಕಡೆ ಆಗಿರ್ಬೋದು, ರಾಮಚೂಪಾಳ್ಯ, ಬಸವೇಶ್ವರ ನಗರ, ಪಾಳ್ಯ, ಮುದ್ದಿನ ಪಾಳ್ಯ, ಕಾಪರೇಟಿವ್ ಪಾಳ್ಯ, ಕಮರ್ಷಿಯಲ್ ಪಾಳ್ಯ, ವಿಜಯನಗರ, ವಿಜಯನಗರನು ಓಕೆ. ವಿಜಯನಗರನು ಓಕೆ. ವಿಜಯನಗರ, RTC ಲೇಔಟು, ಮತ್ತೆ ಮಾಗಡಿ ರೋಡು, ಅಂಜನಾನಗರ, ಆ ಕಡೆ ಎಲ್ಲ ಗೊಲ್ರಟ್ಟಿ. ಹಿಂಗ ಸ್ಟ್ರೈಟ್ ನಡಿ, ಇಟ್ಕೋಗುತ್ತೆ. ಅದ ಹಿಂಗ್ ನೋಡ್ಕೊಂಡ್ ಹಿಂಗೇನು ಇಲ್ಲ ಮಗ, ನಡಿ ನೋಡಂಗೆ ನೋಡ್ ನಡಿ, ನನ್ಗೇನಿಲ್ಲ. ಇದೈತೆ ರಿಲಯನ್ಸ್ ಎಲ್ಲ. ರಿಲಯನ್ಸು ಕಡೆ ಇದು ಸಿಟಿನೇ ಮಗ. ನೀನ್ ಹೇಳ್ದಂಗೆ ಚೆನ್ನಾಗೈತೆ. ಬಟ್ ಇಲ್ಲಿ ಯಾವ ಸಿಕ್ಲಿಲ್ಲ, ನಾನು ಸರ್ಚ್ ಮಾಡಿದೆ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತೈತೆ. ಮತ್ತೆ ಮರಗಳಿದಾವೆ ಸ್ವಲ್ಪ ಅಡ್ಡ. ಇರು ಟೂಲೆಟ್ ಅಯ್ಯೋ 1997 ಇದೆ. ಬಟ್ ಏನಂದ್ರೆ ಇದು 1,600 ಸ್ಕ್ವೇರ್ ಫೀಟ್. ಅಮ್ಮಮ್ಮ ಅಂದ್ರೆ ಏನಿಲ್ಲ ಅಂದ್ರೂ ಸೀನಾ 1 ಲಕ್ಷ ಇರುತ್ತೆ ಇದು ಬಾಡಿಗೆ. ಇಲ್ಲೊಂದು ಬಿಲ್ಡಿಂಗ್ ಇದೆ, ಫ್ಯಾಷನ್ ಐತೆ. ಇಲ್ಲೊಂದು ಬಿಲ್ಡಿಂಗ್ ಇದೆ. ಇದೆಷ್ಟು ಸ್ಕ್ವೇರ್ ಫೀಟ್ಸ್ ಅಂತ ಹಾಕಿಲ್ಲ. ಬಟ್ ಇದು ಸ್ವಲ್ಪ ದೊಡ್ಡದಾಗುತ್ತೆ. ಇರೋ ಒಂದು ಫೋಟೋ ಹೊಡ್ಕೊತೀನಿ ಅಂಡ್ ಒಂದು ಫೋಟೋ ತಗೋಬಿಡೋಣ ಇದ್ರದ. ಇದು ಆಲ್ರೆಡಿ ಏನೋ ಫ್ಯಾಷನ್ಸ್ ಅಂತ ಮಾಡಿದ್ದಾರೆ. ನಾವು ಮತ್ತೆ ಇಲ್ಲೊಂದು ಮ್ಯಾಕ್ಸ್ ಅಂತ ಇದೆ. ಫುಲ್ 2-4 ಫ್ಲೋರ್ ಅವರೇ ಇಟ್ಕೊಂಡವ್ರೆ. ಮತ್ತ 4-5 ಲಕ್ಷ ಏನು 6 ಲಕ್ಷ ಬಾಡಿಗೆ ಕಟ್ತಾರೆ. ಹೆಂಗಿ ಗೈಸ್, ಹೆಂಗಿ ಇವರೆಲ್ಲ ಮೇಂಟೈನ್ ಮಾಡ್ತಾರೆ ನಿಜವಾಗ್ಲು? ಅಷ್ಟೊಂದು ಸೇಲ್ಸ್ ಆಗುತ್ತಾ ಡೈಲಿ ಅಂತ? ಹೌದು, ಏನ್ ಮಾಡ್ತಾರೆ ಪುಟ, ಅವರು ಫ್ರಾಂಚೈಸಿನ ಕೊಟ್ಬಿಡ್ತಾರೆ. ಶೇರ್ ಅಲ್ಲಿ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳ್ತಾರೆ ಅಷ್ಟೇ ಅವರು. ಇಲ್ಲಾಂದ್ರೆ ಮಿಕ್ತೆಲ್ಲ ಇವ್ರದೇ. ಮತ್ತೆ ಇನ್ನೊಂದ್ ತರ ಏನಂದ್ರೆ ಫುಲ್ ಅವ್ರದೇ, ಇವ್ರಿಗೆ ಸ್ಯಾಲ್ರಿ ಅಂತ ಇರುತ್ತೆ, ಇಷ್ಟು ಪರ್ಸೆಂಟ್ ಇವ್ರಿಗೆ ಅಂತ ಇರುತ್ತೆ ನೋಡ್ಕೊಳ್ಳೋರ್ಗೆ. ಆಗಲ್ಲ, ಅವೆಲ್ಲ ಮಾಡ್ಕೊಂತಾರೆ ಅವರು. ಅದು ಟೂಲೆಟ್ ಒಂದು ಇಲ್ವಲ್ಲ. ಇಲ್ಲೆಲ್ಲೂ ಒಂದು ಟೂಲೆಟ್ ಇಲ್ಲ ನಮ್ಗೆ. ಇಲ್ಲೆಲ್ಲಾದ್ರೂ ಒಂದು ಈ ರೋಡಲ್ಲಿ ಸಿಗ್ಬೇಕು ಅಂತ ನಂಗೆ ನಿಜ ಮಾಡ್ಬೇಕು ಅಂತ ಆಸೆ. ಚಿಕ್ಕವಡೆ ಬೈ ಒನ್ ಗೆಟ್ ಒನ್. ಈ ಕಡೆನೆ ನಡಿ. ಇದು 8th ಲೈನ್. 8th ಲೈನಲ್ಲೂ ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಾ ಇದ್ವಿ. ಎಲ್ಲೂ ಇಲ್ಲ ಗಾಯ್ತು ಒಂದು ಟೂಲೆಟ್. ಎಲ್ಲ 1,000 ಸ್ಕ್ವೇರ್ ಫೀಟ್ಸ್ ಜಾಸ್ತಿ ಇದಾವೆ. ಅಷ್ಟೊಂದು ನಮ್ಗೆ ಬೇಕಾಗೇ ಇಲ್ಲ. ಚಿನ್ನ ಇಲ್ಲೇ ನಿಯರ್ ಬೈ ಅದು. ನೀನು ಫ್ಯಾಂಟಸಿ ಹೇಳ್ದಲ್ಲ, ಇಲ್ಲೇ ನಿಯರ್ ಬೈ ಬರೋದು ಗೈಸ್. ಒಂದು ಏನು ತೆಲ್ಗಿದೆ, ನೀನ್ ನೋಡ್ಕೊಂಡ್ ಬಂದವಾಗ. ಇಲ್ಲ ಕಣ, ಅದು ಇಲ್ಲೇ ಬರೋದು ಗೊತ್ತು. ಫ್ಯಾಂಟಸಿ ಸಮಥಿಂಗ್ ಏನೋ ಇದೆ ಅದ್ರ ಅಂಗಡಿ ಹೆಸರು. ಅದು ಇಲ್ಲೇ ಎಲ್ಲೋ ಬರುತ್ತೆ. ಬಟ್ ಒಳಗಡೆ ಆಯ್ತು ಸಿಕ್ಕಾಪಟ್ಟೆ ನಮ್ಗೆ ಅದು ಆಗಲ್ಲ. ಮಲ್ಬಾರ್ ಫ್ಯಾಷನ್ ಅಂತ ಯಾವ್ದು ಎಲ್ಲ ಫ್ಯಾಷನ್ ಮಲ್ಬಾರ್ ಎಲ್ಲ ಯಾವ ಅಂಗಡಿಗಳು ಖಾಲಿ ಇಲ್ಲ. ಟೂಲೆಟ್ ಇಲ್ಲ, ಟೂಲೆಟ್ ಬೋರ್ಡೇ ಇಲ್ಲ ಒಂದು. ಇಂಗ್ಲಿಷ್ ಫ್ಯಾಷನ್ ಅಂತೆ. ಇದ್ರ ಮಧ್ಯದಲ್ಲಿ ನಮ್ದು ಹೆಂಗಪ್ಪ ಬಿಲ್ಡ್ ಮಾಡೋದು, ನಾವು ಹೆಂಗೆ ಫೇಮಸ್ ಮಾಡೋದು ನಮ್ ಬ್ರ್ಯಾಂಡ್ನ? ಹೊಡೆದ್ರೆ ಕುಬೇರ, ಇಲ್ಲಾಂದ್ರೆ ಸಾಲಗಾರ ಅಷ್ಟೇ. ಆಗಿದಾಗ್ಲಿ ಗೈಸ್. ಸಾಲ ಆಯ್ತದೋ, ಒಂದು ಲಾಸ್ ಆಯ್ತದೋ, ಪ್ರಾಫಿಟ್ ಆಯ್ತದೋ, ಒಂದ್ ನೋಡೇ ಬಿಡೋಣ ನಾವು.
ಬಂದಿದ್ ಬರ್ಲಿ, ಏನಾಗಬಹುದು ಕೊನೆಗೆ ಸಾವೊಂದೇ ಬರಬಹುದು ಅಂತ ಅಷ್ಟೇ ಹೇಳ್ತಾರಲ್ಲ. ಸಾವಿಗಿಂತ ಮಿಗಿಲಿ ಇನ್ನೇನಾಗಬಹುದು ನೋಡಿ ಬಿಡೋಣ. ಕಿಡ್ನಿ ಮಾರ್ಬಿಡೋಣ, ಕಿಡ್ನಿ ಮಾರ್ಬಿಡೋಣ. ಇಲ್ಲೊಂದ್ ಐತೆ ಕಣ, ಇರೋ ಸಡನ್ನಾಗಿ ಇಬ್ಬರಿಗೆ ಹಾಕ್ಬೇಡ ಗೈಸ್. ಇಲ್ಲೊಂದಿದೆ, ಬಟ್ ಇವೆರಡು ವಿಲ್ ಸಿ ವಾಟ್ ಈಚ್ 150 ಸ್ಕ್ವೇರ್ ಫೀಟ್ಸಾ. ಪ್ಲೇಸ್ಮೆಂಟ್ ಬೇಡ ನಮ್ಗೆ, ಗ್ರೌಂಡ್ ಪ್ಲೇ. ಯೋ ಗೈಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಯ್ತಿದ್ ಬಿಡಿ, ಹೇಳಂಗಿಲ್ಲ ಇದನ್ನ. ಗೈಸ್ 8 ಮೈನಲ್ಲಿ ಒಂದ್ ಅಂಗಡಿ ಸಿಗ್ತಾ ಇಲ್ಲ ಗೈಸ್. ನೈಟ್ ಅದು ಹುಡುಕಿದ್ರೆ ಸಿಗಲ್ಲ ಅಂಗಡಿಗಳು. ಬೆಳಗ್ಗೆ ಯಾವ್ದು ಹುಡುಕ್ಬೇಕು, ಯಾರು ಓಪನ್ ಇರ್ತಾವ ಇಲ್ಲ ಅಂತನಾ. ಟೂ ಲೇಟ್ ಹಾಕಿರ್ತಾರ ಮಗ ಎಲ್ಲ, ಕೆಲವು ಹಾಕಿರಲ್ಲ ಗೈಸ್. ಒಂದ್ ಅಂಗಡಿನೂ ಸಿಗ್ತಾ ಇಲ್ಲ ಗೈಸ್. ನೋಡೋಣ. ಬಸವೇಶ್ವರ ನಗರ ಇದು ಒಂಥರ ಹೆಂಗೆ ಅಂದ್ರೆ ಸ್ಪೆಷಲ್ ಏರಿಯಾ ಇದು. ಅದಕ್ಕೆ ವಿ ಟ್ರೈಯಿಂಗ್ ಹಿಯರ್ ಓನ್ಲಿ, ಬಟ್ ಹೆಂಗ್ ಸಿಗುತ್ತೋ ನೋಡುವ. ಅಲ್ಲೇ 2,000 ಸ್ಕ್ವೇರ್ ಫೀಟ್, 1,000 ತಗೊಂಡ್ಬಿಟ್ಟು ಈ ಏರಿಯಾದಲ್ಲ ಏನೋ ಒಂದು 200 ಸ್ಕ್ವೇರ್ ಫೀಟ್ಸ್ ಒಂದು ಸಿಗಲ್ಲ ಅಂತ ನಮ್ಗೆ. 250, 300 ಆದ್ರೂ ಆಗ್ಲಿ ಪರವಾಗಿಲ್ಲ, ನೋಡುವ. ಇವಾಗ ಶಂಕರ್ ಮಠ ರೋಡ್ಗೆ ಹೋಗ್ತಾ ಇದೀವಿ, ಶಂಕರ್ ಮಠ ಕಡೆಗೆ. ಸೊ ಇಲ್ಲಾದ್ರೂ ಸಿಗುತ್ತಾ ನೋಡುವ. ಇವೆಲ್ಲ ಇವಾಗ ಕಟ್ತಾ ಇರೋದು, ಇವೆಲ್ಲ ಮಗ ಆಗಲ್ಲ ನಡಿ. 1000 ಸ್ಕ್ವೇರ್ ಫೀಟ್ಸ್ ಮೇಲಿದಾವ ಅವೆಲ್ಲ. ಯಾವಾಗ ಹೆಂಗ್ ಕಟ್ತವ್ರು ಅಂತ. ಗಾಯ್ಸ್ ಇವಾಗ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡು ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಹೋಗ್ತಾ ಇದೀವಿ. ಸೊ ನೋಡುವ. ಇಲ್ಲೇ ನಾನು ಓಡಾಡಿದೀನಿ ತುಂಬಾ ಈ ರೋಡಲ್ಲಿ, ಆದ್ರೆ ಇನ್ನೊಂದ್ಸಲ ಶ್ರೀನಿವಾಸ ಕಣ್ಣಿಗೆ ಯಾವ್ದಾದ್ರು ಕಾಣಿಸುತ್ತಾ ಅಂತ. ಇಲ್ಲ ಆ ಕಡೆ ಹೋಗಿದ್ದಾರೆ ರೈಟ್, ಆ ಕಡೆ ಆಪೋಸಿಟ್ಗೆ ಮಗ ಇಲ್ಲೊಂದು ಅಂಗಡಿ ಐತೆ, ತೋರಿಸ್ತೀನಿ ನಡಿ. ಸಕ್ಕದಾಯ್ತು ಮತ್ತು ಇನ್ನು ಮುಂದೆಗೆ ಇಲ್ಲಿ ಪ್ಯಾಂಟ್ ಟ್ರೆಂಡ್ಸ್ ಇಷ್ಟು ಅಷ್ಟಿದ್ರು ಸಾಕು ನಮ್ಗೆ. ಇದು 3 lakhs ಅಂತೆ ಮಗ, ಇದು ಬಾಡಿಗೆ. ಯೂಸ್ ಮಾಡಿಸ್ತೀನಿ ಅಂತ. ಅದು ಗೊತ್ತಿಲ್ಲ, ಆದ್ರೂ ಓನರು ನಮ್ಮ ಅವನ ಫ್ರೆಂಡ್ ಅಂಕಲ್, ಅವ್ರ ಫ್ರೆಂಡ್ ಅಂತೆ. ಸಾಯಂಕಾಲ ಹೇಳ್ತಿದ್ರು. ಇವಾಗ ಒಂದ್ ಅಂಗಡಿನೂ ಇಲ್ವಲ್ಲೋ. ಹೇಳಿದೀನಿ ಮಗ, ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಿದೀನಿ. ಈ ಟೂ ಲೈಟ್ ಹಾಕಿರೋವೆಲ್ಲ ಅವ್ರಿಗೆ ಯಾವ ಬರಲ್ಲ. ನಮ್ಮ ಅವನ್ಗೆ ಟೂ ಲೈಟ್ ಬಿಟ್ಟು ಬರ್ತವೆ, ಟೂ ಲೈಟ್ ಹಾಕ ಹೇಳೋದೇ ಇಲ್ಲ ಅವ್ರು ಇವ್ರಿಗೆಲ್ಲ. ರೋಡಲ್ಲಿ ಒಂದು ಸಿಗ್ತಾ ಇಲ್ಲ, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ. ಇದು ಸಕ್ಕತ್ತಾಗಿದೆ ಏರಿಯಾ ಮಾತ್ರ, ಜನ ಸಿಕ್ಕಾಪಟ್ಟೆ ಓಡಾಡ್ತಾರೆ ಇಲ್ಲೆಲ್ಲ. ಹೆವಿ ಏನ್ ಓಡಾಡ ಅಂತ ಏರಿಯಾ ಇದು. ನೋಡುವ, ಹಿಂಗ್ ಹೋಗಂಗ್ ಬರೋಣ ಒಂದು ಸಾಕು. ಸಿಕ್ಕಿಲ್ಲ ಅಂದ್ರೆ ನೋಡೋಣ ನಮ್ ಕಡೆ ಏರಿಯಾದಲ್ಲೆಲ್ಲ ಸ್ವಲ್ಪ ನೋಡೋಣ. ಅಂಗಡಿನೂ ಇಲ್ಲ ಗೈಸ್. ಇವಾಗ ಮಾಗಡಿ ರೋಡಲ್ಲಿ ಇದೀವಿ ಗೈಸ್. ಇಲ್ಲಿ ಎಲ್ಲಾದ್ರೂ ಒಂದ್ ಅಂಗಡಿ ಸಿಗುತ್ತಾ, ಒಂದು ಟಾಪು ರೆಂಟಿಗೆ ಅಂತ ಹುಡ್ತಾ ಇದೀವಿ, ನೋಡ್ಬೇಕು. ಇದೆಯಾ ಬಾಯ್ಸ್? ಇಲ್ಲಿ ಯಾವನು ಇಲ್ಲೂ ಅಷ್ಟೇ. ಇಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಹುಡುಕ್ಬೇಕು, ಇಲ್ಲಿ ಫಸ್ಟ್ ಫ್ಲೋರ್ ಆಗಲ್ಲ. ದಾಸರಳ್ಳಿ ಸಿಗ್ನಲ್ ಓಡಾಡ್ಕೊಂಡು ಇಲ್ಲಿ BGS ಗ್ರೌಂಡ್ ಇದೆಯಲ್ಲ ಮಾಳ್ಗಾಲ ರೋಡಲ್ಲಿ, ಅಲ್ಲಿಗೆ ಬಂದ್ಬಿಟ್ಟಿದೀವಿ ವಿಜಯನಗರ ಹತ್ರ. ಸೊ ಈಗ ಸೀನೆ ಹಿಂಗೆ ಹೋಗ್ಬಿಡೋಣ ಮಾಳ್ಗಾಲದ ಮೇಲೆ. ಒಂದ್ ರೌಂಡ್ ಹಾಕ್ತಂಗ ಆಗ್ಬಿಡ್ತದೆ ಫುಲ್ ಇದು. ಎಲ್ಲೂ ನಮ್ಮ ಕಣ್ಣಿಗೆ ನಮ್ಗಾಗುವಂತಹ ಟಾಪ್ಸು ಇಲ್ಲೇ ಮಾಡೋಣ. ಈಗ ಕಟ್ಟಿಗೆ ಓಡೋಷ್ಟೊತ್ತಿಗೆ ಇಲ್ಲ ಇತ್ತಾಗ ಬಿಡೋಣ ಸೀನಾ. ಅವ್ ಅಂಗಡಿ ಕಟ್ತಾ ಇರೋ ತಗೊಳಲ್ಲ, ಬಿಲ್ಡಿಂಗ್ಗೆ ತಗೊಂಬಿಡ ನಡಿ. ಒಂದೊಂದ್ ಕಿಡ್ನಿ ಅಷ್ಟೇ. ಒಂದೊಂದ್ ಕಿಡ್ನಿಗೆಲ್ಲ ಬರಲ್ಲ ಕಣವ್ಲೇ. 5 ಕೋಟಿ 10 ಕೋಟಿ ಇರ್ತಾವಲ್ಲ. ಹಾಗಾದ್ರೆ ಎಲ್ಲ ಪಾರ್ಟ್ ಮಾಡ್ಬಿಡು ಮಾಡಿದ್ರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಏರಿಯಾಗಳು ಇವೆಲ್ಲ. ಯಪ್ಪ, ಒಂದೊಂದ್ ಸೈಟ್ ತಗೋಬೇಕು ಅಂತ ನಮ್ ಕೈಲಿ ಇಲ್ಲಿ ಎಷ್ಟು ವರ್ಷಗಳು ಬೇಕಾಗ್ತಾವ ದೇವರಾಣಿಗೂ. ಅಷ್ಟು ಕಾಸ್ಟ್ಲಿ ಏರಿಯಾಗಳಿವೆಲ್ಲ. ಏನ್ 5 ಕೋಟಿ 10 ಕೋಟಿ ಇಲ್ಲೆಲ್ಲ ಒಂದೊಂದ್ ಸೈಟು. ಯಪ್ಪ, ಅದು ಮೇನ್ ರೋಡ್ ಇವೆಲ್ಲ ಏನೋ 15 ಕೋಟಿ ಇರ್ಬೇಕೇನಪ್ಪ. ನಮ್ ತಾತಂದ ಇಲ್ಲೇ ಆಯ್ತಲ್ಲ SBI. ನಿಮ್ ತಾತಂದ ಗೈಸ್, ಇವ್ರ ತಾತಂದಂತೆ SBI ಬ್ಯಾಂಕ್ ಬ್ರಾಂಚ್ ಅದು. ಇವನ್ ಬರೀ ಇದೇ ಆಯ್ತು. ನಮ್ ತಾತಂದ್ ಏರಿಯಾ ಇದು, ಎಣ್ಣೆ ಕುಡಿಯಕ್ ಮಾರ್ದೋ ನಮ್ ತಾತಂದ್ SBI ಬ್ಯಾಂಕ್. ನಮ್ ತಾತಂದ್ ಒಂದ್ ಜಮಾತ ಎಲ್ಲ ಚೆನ್ನಾಗೇ ಇದ್ದವ. ಏನ್ ಮಾಡೋಣ, ಎಲ್ಲ ದಾನ ಮಾಡ್ಬಿಟ್ಟು.
ದಾನ ಮಾಡ್ಬಿಟ್ರ ಇವಾಗ ನಾವೇ ದಾನ ಬರ್ದಿರು ಕೊಡ್ತಾ ಇಲ್ಲ. ಏನು ಮಾಡಕ್ಕಾಗಲ್ಲ, ಎಲ್ಲರಿಗೊಂದು ಟೈಮ್ ಇರುತ್ತಲ್ಲಪ್ಪ. ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಮಗೂ ಒಂದು ಕಾಲ ಬರ್ತೈತೆ. ಎಲ್ಲಿ ಬಂದ ಗೋವಿಂದರಾಜ್ ನಗರ ಬಂದ್ಬಿಟ್ಟು ಗೋವಿಂದರಾಜನಗರ, ಗೋವಿಂದರಾಜನಗರದಲ್ಲಿ ಇದ್ದೇವೆ. ಚಿಕ್ಕಂಸಲ್ಲ ಅದು. ನೀವು ನಾನು ಯಾಕೆ ಇಷ್ಟೊಂದು ಸ್ಲೋ ಮಾಡ್ತಾನಲ್ಲ, ಈ ಏರಿಯಾದಲ್ಲಿ ಇಷ್ಟೊಂದ್ಸಲ ಓಡಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಅಂಶ ಇಲ್ವಲ್ಲ ಅಂತ ನಾನು. ಸಣ್ಣೆ ಕಾಣಿಸ್ತಾ ಇಲ್ಲ ಯಾಕೋ. ಈ ರೋಡಲ್ಲೂ ಚೆನ್ನಾಗಿದೆ. ಒಂದು ನಡಿ ಹಿಂಗೆ ಹೋಗ್ಬಿಡ, ಮಾಳ್ಗಾಲ ಡೌನ್ ಅಲ್ಲ ಬಿದ್ದಿ. ನೈಟ್ ಜಾಸ್ತಿ ಆಗೋಯ್ತಾ ಇವತ್ತು. ಒಂದು ಅಂಗಡಿನೂ ಸಿಗೋದ್ ಬೇಡವಾ ಯಾಕಲ್ಲ. ನಾವು ತಿರುಗಿಸಲ್ಲ. ಗಾಡಿನ ಕುತ್ಕೊಂಡಿದಿ, ಏನು ಡ್ಯಾನ್ಸ್ ಆಡ್ತಾವನೆ. ಅಲ್ಲ ಅವನು ಅಂತ ನಾವು ಮಾಡ್ಬಿಡನಾ ಸುಮ್ನೆ. ಒಂದು ಬಟ್ಟೆ ಅಂಗಡಿ ಓಪನ್ ಮಾಡೋ ಬದ್ಲು ಬಾರ್ ಓಪನ್ ಮಾಡಿದ್ರೆ ಆರಾಮಾಗಿ ಒಳ್ಳೆ ಆಫರ್ ಆಗ್ತಣ. ಇದು ಗೈಸ್ ಮಾಳ್ಗಾಲ ರೋಡ್ ಇದು. ಇಲ್ಲಿ ಏನಾದ್ರು ನಾವು ಮೆನ್ಸ್ ವೇರ್ ಇಲ್ಲ ಏನಾದ್ರು ಓಪನ್ ಮಾಡಿದ್ರೆ ಇಲ್ಲಿ ₹1 ಆಗಲ್ಲ ನಮಗ್ ಲಾಭ. ಮುಚ್ಕೊಂಡ್ 3 ದಿವಸಕ್ಕೆ ಮನೆಗೆ ಹೋಗ್ಬೇಕಾಯ್ತದೆ. ಬರೇ ಡ್ರಿಂಕ್ಸೇ ಇಲ್ಲೆಲ್ಲ, ಬರೇ ಬಾರ್ಗಳು. ಇವಾಗ ಇದು ಮುಗಿಸ್ಕೊಂಡು ನಾವು ಇದ್ರ ಮೇಲೆ ಹೋಗ್ಬಿಡೋಣ, ಸುಮ್ನಳ್ಳಿ ಮೇಲೆ ಅಷ್ಟೇ. ಹುಡುಕಿ ಸಾಕಾಯ್ತು. ಮಾಳ್ಗಾಲ ರೋಡಲ್ಲ ಬಂದು ಇವಾಗ ಸುಮ್ನಳ್ಳಿ ಬಿಟ್ಟು ಹೋಗ್ತಾ ಇದೀವಿ. ಸೊ ಇವತ್ತು ಬಸವೇಶ್ವರ ನಗರ, ದಾಸರಹಳ್ಳಿ, ಬಸವೇಶ್ವರ ನಗರ 8-9, 6-9, ದಾಸರಹಳ್ಳಿ, ಆಮೇಲೆ ಏನು ವಿಜಯನಗರ ರೋಡು, ಮಾಳ್ಗಾಲ. ಎಲ್ಲ ನಮ್ಗೆ ಬೇಕಾದಂಗೆ ನಮ್ಮ ರಿಕ್ವೈರ್ಮೆಂಟ್ಗೆ ಯಾವ ಅಂಗಡಿ ಯಾವ್ದು ಇಲ್ಲ. ಅದೊಂದು 250, 500 ಅಟ್ಯಾಚ್ಮೆಂಟ್ಸ್ ಅದೊಂದು ಮತ್ತೆ ಮೇಲೆ ಒಂದು ಅದೊಂದ್ಸಲ ನಾಳೆ ಕಾಲ್ ಮಾಡಿ 250 ಎರಡು ಕೇಳ್ತಿದ್ಯಾ ಇಲ್ಲ ಸಪ್ರೇಟ್ ವಿಜಯ್ ಕೇಳ್ಬೇಕು. ನಮ್ಗೆ ಪಕ್ಕದ ಆಲ್ರೆಡಿ ಮತ್ತೆ ನೋಡುವ. ಇವತ್ತು నాకు ಇಷ್ಟ ಆಗಿತ್ತು. ಮತ್ತೆ ಇದು ಸೆಕೆಂಡ್ ಡೇ ಆಫ್ ಸರ್ಚಿಂಗ್ ಬೆಸ್ಟ್ ಟ್ರೆಂಡ್ ಫಾರ್ ಆಫ್ಲೈನ್ ಫ್ರೆಂಡ್ಸ್. ಓಕೆ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋನ ಮುಗಿಸ್ತೀವಿ. ನೀವು ಯಾರೆಲ್ಲ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿದೆ ಪ್ಲೀಸ್. ಹೇಳ್ತಾ ಇರೋದಕ್ಕೆ ಸಿಗುವ ನೆಕ್ಸ್ಟ್